ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಕೊಟ್ರಲ್ಲ ಶಾಕ್. ಈಗ ಇಕ್ಕಟ್ಟಲ್ಲಿ ಸಿಲುಕಿದ ಮುಖ್ಯಮಂತ್ರಿ, ಅದರ ನಡುವೆ ಡಿ ಕೆ ಬಣ ಬೇರೆ ಸಿಡ್ದೆದ್ದಿದೆ. ಅದು ಹೆಂಗೆ ನೀವು ಡಿ ಕೆ ಶಿವಕುಮಾರ್ ಕೈ ಬಿಟ್ಟು ಕೆಲಸ ಮಾಡ್ತೀರಿ ನೋಡೇ ಬಿಡೋಣ ಅಂತ ಹೈಕಮಾಂಡ್ ಸಂದೇಶವನ್ನೇ, ಹೈಕಮಾಂಡ್ ಕೊಟ್ಟಿರುವ ಆದೇಶವನ್ನೇ ಧಿಕ್ಕರಿಸ್ತೀರಾ ಅಂತ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡಿತಿದ್ದಾರೆ. ಇದರ ನಡುವೆ ಖರ್ಗೆ ಅವರ ಬಾಂಬ್ ಬೇರೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಹುಬ್ಬೇರಿಸುವಂಥ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ. ವೀಕ್ಷಕರೇ, ಮೊದಲನೇದು ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರೇ ಈಗ ಶಾಕ್ ಕೊಟ್ಟಿದ್ದಾರೆ. ಯಾವ ವಿಚಾರದಲ್ಲಿ ಅದನ್ನು ನೋಡೋಣ. ಕೆಲವು ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ವಿ ನಾವು. ಸುರ್ಜೇವಾಲಾ ಅವ್ರ ಕಾಲ್ ಬರುತ್ತೆ, ಮೇಡಮ್ ಸಂದೇಶ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ನಮ್ದೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಿಡಿಲಿನಂಥ ಸುದ್ದಿಯನ್ನು ಕೊಡ್ತಾರೆ ಸುರ್ಜೇವಾಲಾ ಅವರು. MLC ಲಿಸ್ಟ್ಗೆ ಸಂಬಂಧಪಟ್ಟಂತೆ ಅಲ್ವಾ. ಈಗ ರಾಹುಲ್ ಗಾಂಧಿ ಅವರಿಂದನೇ ಆ ಲಿಸ್ಟ್ ರಿಜೆಕ್ಟ್ ಆಗಿದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ಬಹುತೇಕ ಹೊಸ ಹೆಸರುಗಳು ಫೈನಲ್ ಆಗಬಹುದು. ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದ 3 ಹೆಸರುಗಳು ಮತ್ತು ಖರ್ಗೆ ಅವರು ಕೂಡ ಅದಕ್ಕೆ ಮುದ್ರೆ ಹಾಕಿದ್ರು. ಆದರೆ ಸಿದ್ದರಾಮಯ್ಯನವರು ಇವ್ರನ್ನೆಲ್ಲ ಕರೆದು 3 ಜನರನ್ನು ಕರೆದು ನೀವು MLC ಆಗ್ತೀರಿ, ರೆಡಿ ಇರಿ ಅಂತ ಹೇಳಿ ಕಳಿಸಿದ ಮೇಲೆ ಹೋಲ್ಡ್ ಆಗುತ್ತೆ ಲಿಸ್ಟು. ಮೇಡಮ್ ಆದೇಶ ಅನ್ನೋ ರೀತಿಯಲ್ಲಿ ಸಂದೇಶ ಸುರ್ಜೇವಾಲಾ ಅವ್ರ ಕಡೆಯಿಂದ ಬರುತ್ತೆ. ನಿಮ್ಗೆ ಹಂಗೂ ಡೌಟ್ ಇದ್ದರೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬಂದ ಮೇಲೆ ಮಾತಾಡ್ಕೊಳ್ಳಿ ಅಂತಾರೆ. ಮಾತಾಡೋದಕ್ಕೆ ಎಷ್ಟು ಸಲ ಡೆಲ್ಲಿಗೆ ಹೋದರೂ ಕೂಡ ಸಾಧ್ಯನೇ ಆಗಲ್ಲ. ಈಗ ರಾಹುಲ್ ಗಾಂಧಿಯವರೇ ಆ ಲಿಸ್ಟನ್ನು, ಅಂದರೆ DG ಸಾಗರ್, ದಿನೇಶ್ ಅಮೀನ್ಮಟ್ಟು, ರಮೇಶ್ ಬಾಬು, ಆರ್ತಿ ಕೃಷ್ಣ ಈ ರೀತಿ ಹೆಸರುಗಳನ್ನು ಕೊಡಲಾಗಿತ್ತಲ್ಲ, ಅದನ್ನು ರಾಹುಲ್ ಗಾಂಧಿಯವರೇ ಬ್ರೇಕ್ ಹಾಕಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಈಗ ರಾಹುಲ್ ಗಾಂಧಿಯವರು ಬ್ರೇಕ್ ಹಾಕಿದ್ದಕ್ಕೆ ಕಾರಣ ಮೇನ್ ಆಗಿ ಈಗ ಸುದ್ದಿ ಬರ್ತಿರೋ ಪ್ರಕಾರ ಜಾತಿ ಲೆಕ್ಕಾಚಾರದಲ್ಲಿ ಇನ್ನೂ ನಿರ್ಲಕ್ಷಿತ ವರ್ಗಗಳನ್ನು ಕನ್ಸಿಡರ್ ಮಾಡಬೇಕಿತ್ತು ಅಂತ ಅವ್ರು ಕೊಡ್ತಿರೋ ರೀಸನ್. ರಾಹುಲ್ ಗಾಂಧಿ ಅವ್ರ ಪ್ರಕಾರ ಬಲಿಜರಿಗೆ, ಒಕ್ಕಲಿಗರಿಗೆ, ಈಡಿಗರಿಗೆ, ದಲಿತರಿಗೆ, ಅಂದರೆ ದಲಿತರಲ್ಲಿ ಬಲಗೈಯವ್ರಿಗೆ ಈ ರೀತಿ ಅವಕಾಶ ಮಾಡಿಕೊಡ್ಲಾಗಿದೆ. ಆದರೆ ಸವಿತಾ ಸಮಾಜ, ಮಡಿವಾಳ ಸಮಾಜ ಸೇರಿದಂತೆ ಪ್ರಾತಿನಿಧ್ಯ ವಂಚಿತವಾಗಿರೋ ಸಮುದಾಯಗಳಿಗೆ ಅವಕಾಶ ಕೊಡಬೇಕಿತ್ತು. ಅಧಿಕಾರ ಇರುವಾಗ, ನಮಗೆ ಸಂಖ್ಯಾಬಲ ಇರುವಾಗ ನಿರ್ಲಕ್ಷಿತ ಸಮುದಾಯಗಳಿಗೆ ಅವಕಾಶ ಕೊಡೋದು ಸೂಕ್ತ ಅನ್ನೋ ರೀತಿಯಲ್ಲಿ ಕಾರಣ ಅಂತ ಹೇಳಲಾಗ್ತಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಹಿಡಿದಿದ್ರು ಅವ್ರ ಕಡೆ ಹೆಸರುಗಳು ಇನ್ಕ್ಲೂಡ್ ಆಗಬೇಕು ಅಂತ. ಕಡೆಗೆ ತನ್ನ ಪಟ್ಟಿ ಫೈನಲ್ ಆಗದಿದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರದ್ದೇ ಫೈನಲ್ ಆಗಬಾರ್ದು ಅನ್ನೋ ಹಠನೂ ಇತ್ತು ಅವರದ್ದು. ಇದೆಲ್ಲದರ ಎಫೆಕ್ಟೋ ಅಥವಾ ಜಾತಿ ಲೆಕ್ಕಾಚಾರವೋ, ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಫೈನಲ್ ಮಾಡಿದ, ಕರೆದು ಹೇಳೇ ಬಿಟ್ಟಿದ್ರು. ಈಗ ನೀವು ಈ ಥರ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ, ರಾಜಕೀಯ ಇತಿಹಾಸದಲ್ಲೇ ನನಗಿಂಥ ಅನುಭವ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುರ್ಜೇವಾಲಾ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು. ಡೆಲ್ಲಿಯಲ್ಲಿ ಮೀಟಿಂಗೂ ಆಗಿತ್ತು. ಎಲ್ಲ ಆದಮೇಲೆ ಮೇಡಮ್ ಸಂದೇಶ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ಸುಮ್ಮನಾಗಿದ್ರು ಸುರ್ಜೇವಾಲಾ ಅವರು. ಈಗ ರಾಹುಲ್ ಗಾಂಧಿಯವರೇ ಬ್ರೇಕ್ ಹಾಕುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಆಘಾತ ಎದುರಾಗಿದೆ. ಸೊ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರೆ ಎಲ್ಲ ಫೈನಲ್ಲು ಡೆಲ್ಲಿ ಮಟ್ಟದಲ್ಲಿ ಅನ್ನುವಂಥ ಒಂದು ಕಾಲ ಇತ್ತಲ್ವಾ. ಈಗ ಹಲವಾರು ವಿಚಾರಗಳಲ್ಲಿ ಅದೆಲ್ಲ ಉಲ್ಟಾ ಆಗ್ತಾ ಇದೆಯಾ. ಇದು ಲೇಟೆಸ್ಟ್ ಶಾಕು ಸಿದ್ದರಾಮಯ್ಯನವ್ರಿಗೆ. ಇದರ ನಡುವೆ ನೋಡಿ, DK ಕ್ಯಾಂಪ್ ಈಗ ಸಿದ್ದರಾಮಯ್ಯನವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಅದು ಹೆಂಗೆ ಮಾಡ್ತಿರೋ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದು. ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು, ಶಾಸಕರ ಮೀಟಿಂಗು, ಮ್ಯಾರಥಾನ್ ಮೀಟಿಂಗ್ ಶುರುವಾಗ್ತಿದೆ. ಈ ಅಸಮಾಧಾನಿತ MLAಗಳನ್ನೆಲ್ಲ ಸುರ್ಜೇವಾಲಾ ಅವ್ರು ಭೇಟಿ ಮಾಡಿ ಹೋದ್ಮೇಲೆ ಡೆಲ್ಲಿಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. CM DCM ಇಬ್ಬರೂ ಶಾಸಕರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಮತ್ತು ಅನುದಾನ 50 ಕೋಟಿ ಎಲ್ಲ ಘೋಷಣೆ ಮಾಡಿದ್ರಲ್ವಾ. ಅದಾದಮೇಲೆ ಮೀಟಿಂಗ್ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯನವ್ರು ಮಾಡ್ತಿರೋದು. ಸಿದ್ದರಾಮಯ್ಯನವರು ಒಬ್ಬರೇ ಮಾಡ್ತಿದ್ದಾರೆ. ಅಚ್ಚರಿ ಅಂದರೆ ಸಾಮಾನ್ಯವಾಗಿ ಸರ್ಕಾರ ಬಂದಾಗಿಂದ, ಅದು ಪಕ್ಷದ್ದಾಗಲಿ ಸರ್ಕಾರದ್ದಾಗಲಿ, ಯಾವುದೇ ಕಾರ್ಯಕ್ರಮದಲ್ಲಿ CM DCM ಈಕ್ವಲ್ ಆಗಿ ಕಾಣಿಸ್ಕೊಳ್ಳೋದು ಒಂದು ರೀತಿಯಲ್ಲಿ ಏನು ಅಲಿಖಿತ ನಿಯಮದಂತಾಗ್ಬಿಟ್ಟಿದೆ ಕಳೆದ 2.5 ವರ್ಷಗಳಿಂದ. ಆದರೆ ಅಚ್ಚರಿ ಅನ್ನುವಂತೆ ಈ ಒಂದು ಮೀಟಿಂಗಲ್ಲಿ DK ಶಿವಕುಮಾರ್ ಅವ್ರನ್ನ ಬಿಟ್ಟು ಸಿದ್ದರಾಮಯ್ಯನವರು ಸಮಾಲೋಚನೆ ಮಾಡ್ತಿದ್ದಾರೆ ಶಾಸಕರ ಜೊತೆ. ಅದು ಈಗ DK ಬಣದ ಸಿಟ್ಟಿಗೆ ಕಾರಣ ಆಗಿದೆ. ಆಲ್ರೆಡಿ ರಿಯಾಕ್ಷನ್ ಶುರುವಾಗ್ಬಿಟ್ಟಿದೆ. ಹೈಕಮಾಂಡ್ ಹೇಳಿರೋದೇ CM DCM ಮಾಡಲಿ ಅಂತ. DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಇದ್ದಾರೆ. ಅದು ಹೆಂಗೆ ಸಿದ್ದರಾಮಯ್ಯನವರು ಒಬ್ಬರೇ ಮಾಡ್ತಾರೆ ಅನ್ನೋ ತನಕ ಶಿವಗಂಗಾ ಬಸವರಾಜ್ ಇವರು ಸೆಡ್ ಹೊಡೆಯೋಕೆ ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಸ್ಕಿಪ್ ಮಾಡೋಕೆ ಸಾಧ್ಯವೇ ಇಲ್ಲ. ಆದಷ್ಟು ಬೇಗ ಆ ಗೊಂದಲಕ್ಕೆ
ಫುಲ್ ಸ್ಟಾಪ್ ಇಡ್ತಾರೆ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದೀವಿ ಅನ್ನೋ ತನಕ ರಿಯಾಕ್ಷನ್ ಬರ್ತಾ ಇದೆ. ನಾನು CLP ಲೀಡರ್ ಆಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದೆ, ಆದರೆ ಅದರ ಫಲ ಉಂಡವರು ಬೇರೆ. SM ಕೃಷ್ಣ ಅವರು ಬಂದರು, ಕೆಲವೇ ತಿಂಗಳುಗಳಲ್ಲಿ ಮುಖ್ಯಮಂತ್ರಿನೇ ಆಗಿಬಿಟ್ರು ಅನ್ನುವಂಥ ಖರ್ಗೆ ಅವರ ಮಾತು ರಾಜಕಾರಣಕ್ಕೆ ಅವರು ಬರ್ತಾರೆ ಅನ್ನುವ ಸುಳಿವನ್ನು ಕೊಡ್ತಾ ಇದೆ. ಇನ್ನೇನು 10 ತಿಂಗಳಲ್ಲಿ ಅವರು ರಾಜ್ಯಸಭೆ ಪ್ರತಿಪಕ್ಷ ನಾಯಕರಾಗಿ ಮತ್ತು ಅವರು ಪ್ರಮುಖ ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಂಡಿದ್ದಾರೆ. ಅದರ ಅವಧಿಯೆಲ್ಲ ಮುಗಿಯೋದ್ರಲ್ಲಿದೆ. AICC ಅಧ್ಯಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರು ಬಂದು ಬೇರೆ ಬೇರೆ ಚೇಂಜಸ್ ಆಗೋದಿದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ. ಈ ಹೊತ್ತಲ್ಲಿ ಒಬ್ಬ ಹಿರಿಯ ನಾಯಕರನ್ನು ಹಾಗೆ ಕಳಿಸಿದ್ರಂತೂ ಅದು ತುಂಬ ಡ್ಯಾಮೇಜಿಂಗ್ ಅಲ್ವಾ. ಅವರನ್ನು ಕರ್ನಾಟಕ CM ಮಾಡುವ ಮೂಲಕ ಅವ್ರಿಗೆ ಮತ್ತಷ್ಟು ಬಲ ತುಂಬೋ ಕೆಲಸ ಮಾಡಿದೆ ಹೈಕಮಾಂಡ್ ಅನ್ನೋ ಸಂದೇಶ ಕೊಡೋದಕ್ಕೆ ರಾಹುಲ್ ಗಾಂಧಿಯವರ ಪ್ಲ್ಯಾನ್ ರೆಡಿ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಿರೋದಕ್ಕೂ ಖರ್ಗೆಯವರು CM ಕುರ್ಚಿಯ ಮಾತು ಅವರು ಎಂದೂ ರಾಜಕೀಯ ಜೀವನದಲ್ಲೇ ಆಡ್ದವರಲ್ಲ. ದಲಿತ CM ಅಂತ ಬಂದಾಗಲೂ ಜಾತಿ ಮೇಲೆ ಆ ಕುರ್ಚಿ ನಿರ್ಧಾರ ಆಗಲ್ಲ, ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗತ್ತೆ ಅಂತ ಪದೇ ಪದೇ ಹೇಳ್ಕೊಂಡು ಬಂದವರು. ಆದರೆ ಈ ಸಲ ಮಾತ್ರ ನನಗಿದ್ದ ಅವಕಾಶವನ್ನು ಇನ್ನೊಬ್ರಿಗೆ ಕೊಡ್ಲಾಯ್ತು ಅನ್ನೋ ರೀತಿಯಲ್ಲಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರು ನೋಡಿ, ಖರ್ಗೆ ಅವರ ಭವಿಷ್ಯವನ್ನು ಅವರೇ ಸ್ವತಃ ಖರ್ಗೆ ಅವರೇ ನಿರ್ಧರಿಸ್ತಾರೆ ಮತ್ತು ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಆ ಕ್ಷಣವೇ ತನ್ನಿಂತಾನೇ ಒಪ್ತಾರೆ ಅನ್ನುವಂಥ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧಾರ ಮತ್ಯಾರೂ ಮಾಡಲ್ಲ. ಅವರ ನಿರ್ಧಾರ ಏನೇ ಆಗಿದ್ರೂ ಕೂಡ ರಾಜಕೀಯವಾಗಿ ಅದನ್ನು ತಕ್ಷಣ ಹೈಕಮಾಂಡ್ ನಾಯಕರು ಅಂದರೆ ಪಕ್ಷದವರು ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಒಮ್ಮತದಿಂದ ಸ್ವಾಗತಿಸ್ತಾರೆ ಮತ್ತು ಒಪ್ಪುತ್ತಾರೆ ಅನ್ನೋ ಮಾತಾಡಿರೋದು ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಿದೆ. ಯಾವತ್ತೂ ಕೂಡ ಖರ್ಗೆ ಅವರಿಂತ ಮಾತಾಡಿದವರಲ್ಲ. ಅದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಿಗೆ CM ಸಿದ್ದರಾಮಯ್ಯನವರೇನಾದರೂ ಕೆಳಗಿಳಿಯುವ ಸನ್ನಿವೇಶ ಬಂದರೆ, ಸನ್ನಿವೇಶ ತುಂಬ ಹತ್ತಿರದಲ್ಲಿದೆ, ಇನ್ನು 3 ತಿಂಗಳಲ್ಲಿ ಅಂತ ಹೇಳಲಾಗ್ತಿದೆಯಲ್ಲ, ಈಗಾಗಲೇ ಸಿದ್ದು ಬಣದ ದಲಿತ ಮಂತ್ರಿಗಳ ಟೀಮು ಖರ್ಗೆ ಅವರನ್ನು ಬ್ಯಾಕ್ ಟು ಬ್ಯಾಕ್ ಮೀಟ್ ಮಾಡ್ತಾ ಇದೆ ಅನ್ನೋ ಸುದ್ದಿ. ಅಂಥ ಟೈಮ್ ಬಂದರೆ ನೀವು CM ಆಗಬೇಕು, ಆಗ ಪಕ್ಷ ಸರ್ಕಾರ ಎರಡೂ ಉಳಿಯುತ್ತೆ. ಇಲ್ಲವಾದಲ್ಲಿ ಇನ್ನೊಬ್ಬರಾದರೆ ಬೇರೆಯವರಾಗಿದ್ದೇ ಹೋದಾದರೆ ಸರ್ಕಾರವೇ ಉಳಿಯಲ್ಲ ಅನ್ನೋ ತನಕ ಎಚ್ಚರಿಕೆ ರವಾನೆಯಾಗ್ತಿದೆ ಡೆಲ್ಲಿಗೆ ಅನ್ನೋ ಸುದ್ದಿ ಕೇಳಿ ಬರ್ತಿದ್ದು, ಸಿದ್ದರಾಮಯ್ಯನವ್ರು ಕೆಳಗಿಳಿಯೋದು, ಖರ್ಗೆ ಅವರು CM ಆಗೋದು ಖಚಿತವ. ಹಾಗಾದರೆ ನಿಶ್ಚಿತವಾದು ಪ್ರಾರ್ಥನೆ ಫಲಿಸುತ್ತೆ ಅಂತಿರುವಂತಹ DK ಶಿವಕುಮಾರ್ ಅವ್ರಿಗೆ ಆಘಾತ ಕಾದಿದೆಯಾ? CM DCM ಇಬ್ಬರಿಗೂ ಶಾಕ. ಖರ್ಗೆ ಅವರಿಗೆ ರಾಜಕೀಯ ಇಳಿ ವಯಸ್ಸಿನಲ್ಲಿ ಒಂದು ಉನ್ನತ ಸ್ಥಾನಮಾನದ ಮೂಲಕವೇ ಬೀಳ್ಕೊಡುವಂತಹ ಲೆಕ್ಕ ಹೈಕಮಾಂಡ್ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ ಸದ್ಯ. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ, ಅದಾದ್ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCC ಆದೆ, ಆಮೇಲೆ KPCC ಅಧ್ಯಕ್ಷನೂ ಆದೆ, ಆಮೇಲೆ ಬಾಕಿದ್ದೆಲ್ಲ ಅವ್ರು ಹೇಳಿದ್ದಾರೆ. ಅದ್ರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವ್ರು ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸಿಕ್ಕಿತ್ತು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಖರ್ಗೆ ಅವರು ಆಡಿದ ಮಾತು ಒಂದು ಕಡೆ, ಆದರೆ ಪ್ರಿಯಾಂಕ್ ಖರ್ಗೆ ಅವರು ಆಡಿರೋದು ಇನ್ನೂ ಕುತೂಹಲಕ್ಕೆ ಕಾರಣ ಆಗಿರೋದು. ಅವ್ರು ಏನು ಹೇಳ್ತಾರೋ, ಏನು ನಿರ್ಧಾರ ತಗೊಳ್ತಾರೋ ರಾಹುಲ್ ಗಾಂಧಿಯವರು ಆ ಕ್ಷಣವೇ ಒಪ್ಪುತ್ತಾರೆ. ಸೊ ಖರ್ಗೆಯವರು ನಿರ್ಧರಿಸಲಿದ್ದಾರೆ ಅಂತ ಅವರು ಆಡಿರೋ ಮಾತು CM ಹುದ್ದೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈಗ ಕಿಡಿ ಹೊತ್ತಿಕೊಂಡಂತಾಗಿದೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವನ್ನು ಕೊಡ್ತಿರೋ ಎಲ್ಲ ಡೆವಲಪ್ಮೆಂಟ್ಸ್ ಇವು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.